ಎಲ್ಲರಿಗೂ ನಮಸ್ಕಾರಗಳು. ನನ್ನ ಹೆಸರು ಗೌರವ್. ನಾನು 9ನೇ ತರಗತಿ ಆದಿತ್ಯ ಬಿರ್ಲಾ ಪಬ್ಲಿಕ್ ಸ್ಕೂಲ್ ಸೇಡಂನಲ್ಲಿ ಓದುತ್ತಿದ್ದೇನೆ. ನಾನು ಇವತ್ತು ನಿಮ್ಮ ಮುಂದೆ ಭಾರತವು ಎದುರಿಸುತ್ತಿರುವ ಒಂದು ಪ್ರಮುಖ ಮತ್ತು ದೊಡ್ಡ ಸಮಸ್ಯೆಯಾದ ಭ್ರಷ್ಟಾಚಾರದ ಮೇಲೆ ನನ್ನ ಅಭಿಪ್ರಾಯವನ್ನು ವ್ಯಕ್ತಪಡಿಸುತ್ತಿದ್ದೇನೆ. ಭ್ರಷ್ಟಾಚಾರ ಎಂಬುದು ಬರೀ ಹಣದ ವ್ಯವಹಾರವಲ್ಲ, ಅದು ನಮ್ಮ ಭಾರತಕ್ಕೆ ಹತ್ತಿರುವ ಒಂದು ನೈತಿಕ ಕ್ಯಾನ್ಸರ್ನಂತಾಗಿದೆ. ಇದು ನಮ್ಮ ಭಾರತದ ಎಲ್ಲ ಕ್ಷೇತ್ರಗಳಲ್ಲಿ ಹರಡಿದೆ. ನಾವು ಪ್ರತಿದಿನ ಬೆಳಗ್ಗೆಯಿಂದ ರಾತ್ರಿಯವರೆಗೆ ಒಂದು ಸಣ್ಣ ಪುಟ್ಟ ಕೆಲಸದಿಂದ ಸರ್ಕಾರಿ ಕ್ಷೇತ್ರದವರೆಗೆ ಭ್ರಷ್ಟಾಚಾರವನ್ನು ಎದುರಿಸುತ್ತಿದ್ದೇವೆ. ಪ್ರಮುಖವಾಗಿ ರಾಜಕೀಯ ಕ್ಷೇತ್ರದಲ್ಲಿ ಈ ಸಮಯದಲ್ಲಿ ಚುನಾವಣೆ ಇದ್ದಾಗ ಎಲ್ಲ ಪ್ರತಿನಿಧಿಗಳು ಮತದಾರರಿಗೆ ಹಣ, ಲಂಚ, ಉಡುಗೊರೆ ಕೊಟ್ಟು ಪ್ರೋತ್ಸಾಹ ಮಾಡುತ್ತಿದ್ದಾರೆ. ಇದರಿಂದ ನಾವು ಒಂದು ಒಳ್ಳೆಯ ಹಾಗೂ ಕರೆಕ್ಟ್ ಇರುವ ಒಂದು ಪ್ರತಿನಿಧಿಯನ್ನು ಆರಿಸಲು ಸಾಧ್ಯವಾಗುತ್ತಿಲ್ಲ. ಅದಕ್ಕೆ ನಮ್ಮ ಸರ್ಕಾರ ಕಠಿಣ ಕಾನೂನುಗಳು ಮಾಡಿ ಇದನ್ನು ತಡೆಗೊಳಿಸಬೇಕು. ಮತ್ತು ಎರಡನೆಯದಾಗಿ ಸರ್ಕಾರಿ ಕ್ಷೇತ್ರಗಳಲ್ಲಿ ಹಣ ಕೊಡದೆ ನಮ್ಮ ಒಂದು ಕೆಲಸ ಕೂಡ ಆಗೋಲ್ಲ. ಒಂದು ಉತ್ತಮ ಉದಾಹರಣೆ ಏನೆಂದರೆ, ನಮ್ಮ ಆಸ್ತಿ ಪತ್ರಿಕೆ, ನಮ್ಮ ಆದಾಯ ಪತ್ರಿಕೆಗಳನ್ನು ನಾವು ಮಾಡಬೇಕೆಂದರೂ ಕೂಡ ಹಣ ಕೊಡಬೇಕಾಗುತ್ತದೆ. ಮತ್ತೊಂದು ಉದಾಹರಣೆ ಏನೆಂದರೆ ಶಿಕ್ಷಣ ಕ್ಷೇತ್ರಗಳಲ್ಲಿ ಪ್ರಶ್ನೆ ಪತ್ರಿಕೆಗಳು ಸೋರಿಕೆಯಾಗುವುದು. ಇದರಿಂದ ಆ ಮಕ್ಕಳು ಪರೀಕ್ಷೆಗಾಗಿ ಮಾಡಿದ ಎಲ್ಲ ಕೆಲಸವನ್ನು ಮತ್ತು ತಮ್ಮ ಶ್ರಮವನ್ನು ಅವರಿಗೆ ಸಿಗುತ್ತಿಲ್ಲ. ಅದಕ್ಕೆ ಒಂದು ಉದಾಹರಣೆ ನೀಟ್ ಎಕ್ಸಾಮ್ ಪೇಪರ್ ಸೋರಿಕೆ. ಆದ್ದರಿಂದ ಮಕ್ಕಳು ಸಾವನ್ನು ಅಪ್ಪಿದ್ದಾರೆ. ಮತ್ತೊಂದು ಕ್ಷೇತ್ರ ಏನೆಂದರೆ ವ್ಯಾಪಾರ ಕ್ಷೇತ್ರ. ಇದರಲ್ಲಿ ಆಹಾರ ಮತ್ತು ಔಷಧ ಕಲಬೆರಕೆ. ಆಹಾರವೇನೆಂದರೆ ಒಂದು ಉತ್ತಮ ಉದಾಹರಣೆ, ನಮ್ಮ ಸರ್ಕಾರಿ ಶಾಲೆಗಳಲ್ಲಿ ಸರ್ಕಾರ ಅವುಗಳನ್ನು ಆಹಾರ ಎಂದರೆ ಮೊಟ್ಟೆ, ಅನ್ನ ಅದನ್ನು ಕೊಡುತ್ತಿದ್ದಾರೆ. ಆದರೆ ಭ್ರಷ್ಟಾಧಿಕಾರಿಗಳು ಅವನ್ನು ಮಾರುತ್ತಿದ್ದಾರೆ ಹಾಗೂ ಕಲಬೆರಕೆಯಾದ ಒಂದು ಉಪಹಾರಗಳನ್ನು ಕೊಡುತ್ತಿದ್ದಾರೆ. ಹಾಗೂ ಔಷಧ ಕ್ಷೇತ್ರಗಳಲ್ಲಿ ಸರ್ಕಾರ ಆಸ್ಪತ್ರೆಗಳಲ್ಲಿ ನಾವು ಹೋದರೆ ಅವರು ನಮ್ಮನ್ನು ಮಾರಿದ್ದಾರೆ ಎಂದು ಹೊರಗಡೆ ಇರುತ್ತವೆ ಎಂದು ಹೇಳುತ್ತಾರೆ. ಅದಕ್ಕೆ ನಾವು ಇದನ್ನು ನಿರ್ಮೂಲನೆ ಮಾಡಲು ಸರ್ಕಾರ ಕಠಿಣ ಕ್ರಮಗಳನ್ನು ಕೈಗೊಳ್ಳಬೇಕು. ಹಾಗೂ ಇದು ನಮ್ಮ ಕೆಲಸವೂ ಕೂಡ ಹೌದು. ನಾವೆಲ್ಲರೂ ಒಟ್ಟುಗೂಡಿ ಇದನ್ನು ತಡೆಗೊಳಿಸಬೇಕು ಎಂದು ನನ್ನ ಅಭಿಪ್ರಾಯವಾಗಿದೆ. ಧನ್ಯವಾದಗಳು.